ಮುಳಬಾಗಿಲು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಗದೀಶ್ ಮಟ್ರು ಬಳಗದಿಂದ ವಡ್ಡಹಳ್ಳಿ ಎನ್ಆರ್ಎಸ್ ಮಂಡಿ ಮಾಲೀಕರು ಜೆಡಿಎಸ್ ಮುಖಂಡರು ನಗವಾರ ಸತ್ಯಣ್ಣರವರ ಹುಟ್ಟುಹಬ್ಬದ ವಿಶೇಷ ಮಲ್ಲಿಗೆ ಗಜಮಾಲೆಯನ್ನು ನಗವಾರ ಸತ್ಯಣ್ಣನವರಿಗೆ ಹಾಕಿ ಹುಟ್ಟುಹಬ್ಬವನ್ನು ಆಚರಿಸಿ ಶುಭಾರೈಸಿದ ಗೊಲ್ಲಹಳ್ಳಿ ಜಗದೀಶ್, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ನಲ್ಲೂರು ರಘುಪತಿ ರೆಡ್ಡಿ, ಕೆಪಿಟಿಸಿಎಲ್ ಸುನೀಲ್, ನಂಗಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಧರ್, ಆನಂದ್ ಮಟ್ರು ಬಳಗದವರು. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಗುವಿನ ಮುಖದಲ್ಲಿ ಪ್ರೀತಿಯ ದೀಪಕ, ಹುಟ್ಟು ಹಬ್ಬದ ಸಂಭ್ರಮ ಇಂದು ಮನೆ ಮನೆಗೆ, ಶುಭಾಶಯಗಳ ಸುರಿಮಳೆ ಹರಿದು ಬರಲಿಯ ಎಲ್ಲೆಡೆ. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಮ್ಮ ಹೆಮ್ಮೆಯ ನಾಯಕ. ಮುಳಬಾಗಿಲಿನ ಮಣ್ಣಿನ ಮಗನಾಗಿ ಬೆಳೆದವರು, ವಡ್ಡಹಳ್ಳಿಯ ಕೀರ್ತಿಯನ್ನು ಹೆಚ್ಚಿಸಿದವರು, ಎನ್ಆರ್ಎಸ್ ಮೋಟ ಮಂಡಿಯ ಯಶಸ್ವಿ ಸಾರಥಿ, ರೈತರ ಬದುಕಿಗೆ ನಂಬಿಕೆಯ ಶಕ್ತಿ. ನಿಮ್ಮ ಹೆಜ್ಜೆಯಲ್ಲಿ ಜನರ ಆಸೆ ಮಿಡಿದಿದೆ, ಜನರ ಆಸೆ ಮಿಡಿದಿದೆ. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಗುವಿನ ಮುಖದಲ್ಲಿ ಪ್ರೀತಿಯಲ್ಲಿ ದೀಪಕ. ಹುಟ್ಟು ಹಬ್ಬದ ಸಂಭ್ರಮ ಇಂದು ಮನೆ ಮನೆಗೆ, ಶುಭಾಶಯಗಳ ಸುರಿಮಳೆ ಹರಿದು ಬರಲಿ ಎಲ್ಲೇ. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಮ್ಮ ಹೆಮ್ಮೆಯ ನಾಯಕ. ಜೆಡಿ ಮಿನ್ಸ್ ಧ್ವಜದಡಿ ಸೇವೆಯ ಪಥ ಹಿಡಿದು, ಜನಮನ ಗೆದ್ದು ಸಾಗುತ್ತಿರುವ ನಾಯಕನು, ಸ್ನೇಹ ಸೌಹಾರ್ದದಿಂದ ಜನರ ಮನಗೆದ್ದು, ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದವರು. ನಿಮ್ಮ ಹೆಸರು ಹೇಳಿದರೆ ಹಿಗ್ಗುತ್ತದೆ ಊರು, ಆರೋಗ್ಯ ಆಯುಷ್ಯ ಐಶ್ವರ್ಯ ಹೆಚ್ಚಾಗಲಿ, ನಿಮ್ಮ ಕನಸುಗಳೆಲ್ಲ ನಿಜವಾಗಲಿ, ಜನಸೇವೆಯ ದಾರಿ ಇನ್ನಷ್ಟು ಬೆಳಗಲಿ, ನಿಮ್ಮ ಹೆಸರು ಸದಾ ಕಂಗೊಳಿಸಲಿ. ಹುಟ್ಟು ಹಬ್ಬದ ಹಾರೈಕೆಗಳು ಸಾವಿರ 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 ಸಾವಿರ. ಸಂತೋಷದ ಕ್ಷಣಗಳು ಬರಲಿ ಅಪಾರ, ನಗವಾರ ಸತ್ಯಣ್ಣರಿಗೆ ನಮ್ಮೆಲ್ಲ ವಂದನೆ. ಬೇಗರ ಆಶೀರ್ವಾದ ಇರಲಿ ಸದಾ ಕಾಲ ನೆನೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಗವಾರ ಸತ್ಯಣ್ಣ ಅವರೇ. ಏನು ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು, ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂಥ ಎನ್ಆರ್ಎಸ್ ಸತ್ಯಣ್ಣ ಅಂತೇಳಿ ಅವ್ರದ್ದೇ ಒಂದಾಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದೆ. ಎನ್ಆರ್ಎಸ್ ಅಂದರೆ ಒಂದು ಬ್ರ್ಯಾಂಡು. ಇವತ್ತು ಅವ್ರದ್ದು ಹುಟ್ಟಿದಬ್ಬ. ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಇನ್ನೂ 106 ವರ್ಷಗಳು ಇಂಥ ಒಂದು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಇವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಸ್ನೇಹಿತರು ಬಂದು ಅವ್ರಿಗೆ ಇವತ್ತು ಚಿಕ್ಕವರು ಅವ್ರಿಗೆ ನಾವು ಇದು ಹೇಳ್ತಾ ಇದ್ದೀವಿ. ನಮ್ಮ ರಘುಪತಿ ರೆಡ್ಡಣ್ಣವರು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವತ್ತೂ ನಮ್ಮ JDS ಪಕ್ಷ ಅವ್ರಿಗೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಗಮಗಮಿಸ್ತಾನೆ ಅವ್ರ ಜೀವನ. ಮಲ್ಲಿಗೆ ಹೆಂಗಿದೆ ಹಂಗೆ ಅವ್ರ ಜೀವನ ಕೂಡ
ಅಷ್ಟೇ, ಆರಾಮಾಗಿರ್ಲಿ ಅಷ್ಟೇ, ಚೆನ್ನಾಗಿರ್ಲಿ. ಪುಷ್ಪ 2, ಪುಷ್ಪ 1 ಅದು. ಇದಪ್ಪ ನೋಡು, ಇದು ಯಾವುದೇ ಒಂದು ನಾವು ಯಾರನ್ನೋ ಮೆಚ್ಚಕ್ಕೆ ಇನ್ನೊಂದಕ್ಕಲ್ಲ, ನಾವು ಹೃದಯದಿಂದ ನಾವು ಮಾತಾಡ್ಕೊಂಡು ಅವ್ರಿಗೆ ಎಲ್ಲರೂ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ ಅಷ್ಟೇ. ಏನು NRS ಸತ್ಯಣ್ಣ ನಮ್ಮ ಭಾಗದ ಜನಗಳಿಗೆ ಒಂದು ಜೀವನದ ದಾರಿಯಾಗಿರ್ತಾರೆ. ಎರಡನೇದು, ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ಕಷ್ಟ ಅಂತ ಬಂದ ರೈತರಿಗೆ ಸ್ಪಂದಿಸುವಂಥ ಏಕೈಕ ನಾಯಕ ನಮ್ಮ ಸತ್ಯಣ್ಣವರಾಗಿರ್ತಾರೆ. ಅವರಿಗೆ ಇವತ್ತು ಜನ್ಮದಿನ, ಆ ಜನ್ಮದಿನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವರಿಗೆ ಆ ದೇವರು 100 ವರ್ಷ ಆಯುಷು, ಅವ್ರ ಕುಟುಂಬಕ್ಕೆ ಸಂತೋಷ, ಆರೋಗ್ಯ, ಆಯುಷು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಂದು ಏನಂತಂತಂದರೆ ಅವ್ರಿಗೆ ಧೈರ್ಯ ಇನ್ನಷ್ಟು ಕೊಡಬೇಕು. ಯಾಕೆ ಅಂತಂತಂದರೆ ಕರೋನಾ ಟೈಮಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮತ್ತು ಹಾಸ್ಪಿಟ್ಲ್ ಆಗಿರ್ಬೋದು, ಇನ್ನೊಂದಕ್ಕೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಆ ಒಂದು ಧೈರ್ಯಕ್ಕೆ ಕರೋನಾ ಟೈಮಲ್ಲಿ ಅವ್ರ ಧೈರ್ಯ ಮೆಚ್ಚಿ ನಾವು ಇವತ್ತು ಅವ್ರ ಜೊತೆಯಲ್ಲಿದ್ದೀವಿ. ಅವ್ರಿಗೆ ಇನ್ನಷ್ಟು ಧೈರ್ಯ ಕೊಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಹೇಳ್ದಂಗೆ ನಮ್ಮ ರಘುಪತಣ್ಣ ಮತ್ತು ಜಗದೀಶಣ್ಣ ಹೇಳ್ದಂಗೆ ಅವರು ಅಷ್ಟು ಸೇವೆಗಳು ಮಾಡಿಲ್ಲ. ರೈತಾಪಿ ವರ್ಗಕ್ಕಾಗಲಿ, ಶಿಕ್ಷಣ ಇಲಾಖೆಗಾಗಲಿ, ಏನೊಂದು ರೋಟರಿಗಾಗಲಿ ಅವರು ಜೀವನವನ್ನು ಪಣ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ರೈತಾಪಿ ವರ್ಗಕ್ಕೆ ನಾನು ಈಗ ನಮ್ಮ ಎಲ್ಲ ಇದು ತೊಗೊಂಡ್ರೆ ರೈತರದ್ದು ದೊಡ್ಡ ಸಮಸ್ಯೆ. ಅವ್ರಿಗೇನಾದರೂ ನಮ್ಮ ಮಾರ್ಕೆಟ್ ಟೋಟಲಿ ನಮ್ಮ ಸ್ಟೇಟಲ್ಲಿ ಒಳ್ಳೆಯ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಂತ ನಾನು ರೈತಾಪಿ ಹೋಗಿ ರೈತ ಇದರಲ್ಲಿ ಮಾಡಿದ್ದೀನಿ ಕೆಲಸ. ಎಷ್ಟು ಸಮಸ್ಯೆಗಳನ್ನು ಗೊತ್ತು. ಅವರು ಈಗ ಯಾವುದೋ ಸೀಸನ್ ಬಂದಾಗ ಎಲ್ಲ ರಾಜ್ಯಗಳಲ್ಲಿ ಯಾವ ಟೈಮಲ್ಲಿ ರೈತರು ಟೊಮಾಟೊ ನಾಟಿ ಮಾಡಬೇಕಂತ ಅದಕ್ಕೆ ರೈತರಿಗೆ ತಿಳಿಸಿದಾಗ ಅದು ನಮ್ಮ ರೈತರು ಈ ಭಾಗದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಇಡೀ ನಮ್ಮ ಸ್ಟೇಟಲ್ಲಿ ಮುಳುಬಾಗಿಲು ಹೆಚ್ಚಾಗಿ ಬೆಳೀತಾರೆ. ಅದೇ ರೀತಿ ತಿಳಿಸ್ಬೇಕಂತ ನಾನು ಈ ಬರ್ತ್ಡೇ 50ನೇ ವರ್ಷದಲ್ಲಿ ಕೇಳ್ಕೊತಾ ಇದ್ದೀನಿ.